ಯುವ ಕರ್ನಾಟಕ ನವಭಾರತ ನಮ್ಮ ಧ್ಯೇಯ. ಹೌದು, ಕರ್ನಾಟಕ ತೆರಿಗೆ ವಿಚಾರ ಅಂತ ಬಂದಾಗ ನಾವು ಬಹಳ ಮುಂಚೂಣಿಯಲ್ಲಿದ್ದೇವೆ. ದೇಶಕ್ಕೆ ನಾವು ಕೂಡ ಕೊಡುಗೆ ಕೊಡ್ತಾ ಇದ್ದೀವಿ. ಆ ಹೆಮ್ಮೆ, ಗರಿಮೆ, ಹಿರಿಮೆ ನಮಗೂ ಇದೆ. ಆದರೆ ಅದೇ ರೀತಿಯಲ್ಲಿ ಆರೋಗ್ಯ ಅಂತ ಬಂದಾಗ, ಶಿಕ್ಷಣ ಅಂತ ಬಂದಾಗ, ಉದ್ಯೋಗ ಅಂತ ಬಂದಾಗ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಬಲೀಕರಣ ಅಂತ ಬಂದಾಗ ನಮ್ಮ ಸರ್ಕಾರದವರು ಕೂಡ ತಮ್ಮ ವೈಯಕ್ತಿಕ ಬಣ ರಾಜಕೀಯದಿಂದ ನೀವು ಕೊಡಬೇಕಾದಂಥ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರದ, ನಮ್ಮ ಸರ್ಕಾರದ ಎಲ್ಲ ಸಚಿವರೂ ಕೂಡ ಹೊಂದಾಣಿಕೆಯಿಂದ ಹೋಗುವಂತೆ ನೀವು ಕೂಡ ಆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಅನ್ನುವ ಮನವಿಯನ್ನು 80ನೇ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವು ಕೂಡ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಆ ಮನವಿ ನಿಮಗೆ ಕೇಳಿಸ್ಲಿ ಅಂತ ನಾವು ಕೂಡ ಭಾವಿಸ್ತೇವೆ. ಎಸ್, ಈಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಮುಂದುವರೆದಿದ್ದಾವೆ, ಬನ್ನಿ ಕೇಳಿಸ್ಕೊಳ್ಳೋಣ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಹಾಯ ಹಸ್ತ ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತರಲಾಗುವುದು. 1ರಿಂದ 10ನೇ ತರಗತಿಯನ್ನ ಪಡೆದಂತ ಗ್ರಾಮೀಣ ಸರ್ಕಾರಿ ಶಾಲೆಗಳಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರತಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶದಲ್ಲಿ 15% ಕೊಡ್ತಾ ಇದ್ದೇವೆ. ಆದರೆ ನಾವು ಗ್ರಾಮೀಣ ಶಾಲೆಗಳಲ್ಲಿ, ಅಂದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ 7.5% ಅನ್ನ ಮೀಸಲಾತಿಯನ್ನ ನೀಡಲು ಈಗಾಗಲೇ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದರ ಮೂಲಕ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ನಮ್ಮ ಮಕ್ಕಳು ವೈದ್ಯಕೀಯ, ಇಂಜಿನಿಯರ್ ಸೇರಿದಂತೆ ಅನೇಕ ಗುಣಮಟ್ಟ ವೃತ್ತಿಪರ ಉನ್ನತ ಶಿಕ್ಷಣಕ್ಕೆ ಬಾಗಿಲನ್ನು ನಾವೀಗಾಗಲೇ ತೆರೆದಿದ್ದೇವೆ. ಇದು ಒಂದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವಂತಹ ಗ್ರಾಮೀಣ ಮಕ್ಕಳಿಗೆ ಒಂದು ಸುವರ್ಣವಾದಂತಹ ಅವಕಾಶ. ರಾಜ್ಯದ ಪ್ರತಿಯೊಂದು ಪಟ್ಟಣ ನಗರಗಳಿಗೆ ರಿಂಗ್ ರೋಡ್ ಹಾಗೂ ಮೂಲ ಮೊಬಿಲಿಟಿ ಗ್ರಿಡ್ ಅನ್ನ ನಗರ ಯೋಜನೆಗಳ ಮೂಲಕ ಜಾರಿಗೆ ತರಲು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಟ್ರಾಫಿಕ್ ಜಾಮ್ ಟೌನ್ಗಳಲ್ಲಿ ಆಗ್ತಾ ಇದೆ, ಅದನ್ನು ತಪ್ಪಿಸಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ಟೌನು ಮತ್ತು ನಗರಗಳಿಗೆ ಒಂದು ರಿಂಗ್ ರೋಡ್ ಸ್ಥಾಪನೆ ಮಾಡಲು ಆ ಗ್ರಿಡ್ ಅನ್ನ ಈಗಾಗಲೇ ನಾವು ರೂಪಿಸುತ್ತಾ ಇದ್ದೇವೆ. ಇದನ್ನ ನಾವು ಕೇಂದ್ರ ಸರ್ಕಾರ ಕೂಡ ನಮ್ಮ ಚಿಂತನೆಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ನನ್ನ ಮಹತ್ವಾಕಾಂಕ್ಷದ ಈ ಅಭಿವೃದ್ಧಿಯ ತೇರನ್ನ ಹೇಳಿಲ್ಲ. ಇವತ್ತು ಕೇವಲ ನನ್ನ 2 ಕೈಗಳು ಸಾಲದು, ಕನ್ನಡ ಕೋಟಿ ಕೈಗಳು ನನ್ನ ಜೊತೆ ಕೈ ಜೋಡಿಸಬೇಕು. ನೀವೆಲ್ಲ ಸೇರಿ ಈ 7 ಕೋಟಿ ಜನತೆ, ಈ ರಾಜ್ಯದಲ್ಲಿರೋರೆಲ್ಲ ಕಡೆ ಸೇರಿ ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯ. ಬನ್ನಿ, ಅಭಿವೃದ್ಧಿಯ ತೇರನ್ನ ಒಟ್ಟಾಗಿ ಎಳೆಯೋಣ. ನನ್ನ ನಂಬಿ ಇಲ್ಲಿವರೆಗೂ ಕರೆತಂದು ನಾಡಿನ ಜನತೆಗೆ ಇವತ್ತು ನಾನು ಸಾಕ್ಷಿಗುಡ್ಡೆ ಉಳಿಸಲು ನೀವು ನನಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಸಾಕ್ಷಿ ಗುಡ್ಡೆಯನ್ನ ಖಂಡಿತ ಉಳಿಸ್ತೇನೆ. ಕೊನೆಯದಾಗಿ ವಿಶ್ವಮಾನದ ಸಂದೇಶ, ಕುವೆಂಪುರವರ ಅನಿಕೇತನದ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತೇನೆ. 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದ ಹೆಲೆ ಮೀರಿ, ನಿರ್ಗಂಧವಾಗಿರಿ ಹೇರಿ, ಓ ನನ್ನ ಚೇತನ ಹಾಗೂ ನಿನ್ನ ಅನಿಕೇತನ. ಈ ಮಾತುಗಳನ್ನ ಕನ್ನಡ ಮಣಿದ ಮೌಲ್ಯಗಳಾಗಿವೆ. ಈ ಮೌಲ್ಯಗಳನ್ನ ನಮ್ಮ ನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಪಾಲಿಸೋಣ. ಮಾನವನ ಧರ್ಮಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೂ ಕೂಡ ನಮಸ್ಕಾರಗಳು. ನೀವು ಒಳ್ಳೆ ಮಾತನ್ನು ಹೇಳಿದ್ರಿ. ಸಾಕ್ಷಿ ಗುಡ್ಡೆಯನ್ನು ನಾನು ಕಲೆ ಹಾಕಬೇಕು ಅಂತಿದ್ದೀನಿ, ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿರೋದ್ರಿಂದ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಂದು ಸತ್ಪಥದಲ್ಲಿ ಸಾಗಬೇಕು ಅಂತ ಹೇಳಿದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಜಗತ್ತೇ ಗುರು
ರಾಜ್ಯದ ಜನರೇ ಗುರು ಆಗಬೇಕು ಅಂತ ಹೇಳಿದರೆ ಎಲ್ಲಿ ತಪ್ಪುಗಳನ್ನು ಮಾಡ್ತೀರಿ ಅಥವಾ ತಪ್ಪು ಹೆಜ್ಜೆ ಇಡ್ತೀರಿ ಆಗ ಎಚ್ಚರಿಸುವ ಕೆಲಸ ನಮ್ಮೆಲ್ಲರದು ಕೂಡ ಇದೆ. ಆ ಜನರ ಧ್ವನಿಯಾಗಿ ಪತ್ರಿಕೋದ್ಯಮದಿಂದ ಎಲ್ಲ ವಾಹಿನಿಗಳು ಮಾಧ್ಯಮ ಕೂಡ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅನ್ನುವ ಒಂದು ಕಿವಿ ಮಾತು ಕೂಡ ಇರಲಿ ಅಂತ ನಾವು ಭಾವಿಸ್ತೇವೆ. ನಿಜ, ಬಹಳ ಸಂಭ್ರಮದಲ್ಲಿದ್ದಾರೆ. ಮುಖ್ಯಮಂತ್ರಿಯಾಗಿ ಮೊದಲ ಒಂದು ಭಾಷಣವನ್ನು ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಮಾಡಿದ್ದಾರೆ. ನಿಮಗೂ ಕೂಡ ಅಭಿನಂದನೆಗಳು. ನೀವು ಒಂದು ಕಷ್ಟಪಟ್ಟೋ ಇಷ್ಟಪಟ್ಟೋ ಶ್ರಮವಹಿಸಿಯೋ ರಾಜಕಾರಣದ ಪಟ್ಟುಗಳನ್ನು ಅರ್ಥ ಮಾಡಿಕೊಂಡು ಒಂದು ಉನ್ನತ ಹುದ್ದೆಯಲ್ಲಿದ್ದೀರಿ. ನಿಮಗೂ ಕೂಡ ಮತ್ತೊಮ್ಮೆ ನಾವು ಈ ಬಾರಿ ಅಭಿನಂದನೆಗಳನ್ನು ಸಲ್ಲಿಸೋದರ ಜೊತೆಗೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆದರೆ ಮಾತ್ರನೇ, ನಿಮ್ಮ ಜವಾಬ್ದಾರಿ ಪ್ರಾಮಾಣಿಕವಾಗಿದ್ದರೆ ಮಾತ್ರನೇ ನಿಮ್ಮ ಈ ಭಾಷಣಕ್ಕೆ ಅರ್ಥ ಬರುತ್ತೆ. ಹಾಗಾಗಿ ನಿಮ್ಮ ಈ ಕನಸು ನನಸಾಗಬೇಕು ಅಂತ ಹೇಳಿದರೆ ನಿಮ್ಮ ಸಂಕಲ್ಪಗಳಿಗೆ ನಮ್ಮ ಯಾವ ತಕರಾರಿಲ್ಲ, ನಿಮ್ಮ ಕನಸುಗಳಿಗೆ ನಮ್ಮ ಯಾವ ವಿರೋಧ ಇಲ್ಲ. ಆದರೆ ಎಕ್ಸಿಕ್ಯೂಷನ್ ಅಂತ ಬಂದಾಗ, ಅನುಷ್ಠಾನ ಅಂತ ಬಂದಾಗ ನೀವು ಆ ಶಿಸ್ತನ್ನು ಪಾಲನೆ ಮಾಡದೇ ಹೋದರೆ, ಆ ಸೂತ್ರವನ್ನು ಅನುಸರಿಸದೇ ಹೋದರೆ, ಆ ಫಾರ್ಮುಲಾ ಫಾಲೋ ಮಾಡದೇ ಹೋದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಭಾಷಣಕ್ಕೂ ಭೂಷಣಕ್ಕೂ ಮತ್ತು ವಾಸ್ತವತೆಗೂ ಯಾವುದೇ ಸಂಬಂಧ ಇರಲ್ಲ, ಹೊಂದಾಣಿಕೆಯಿಂದಿರಲ್ಲ. ಅದು ಸತ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಆ ಮನವರಿಕೆಯಿಂದ ನಿಮ್ಮ ಮಾತುಗಳು ಫಲಪ್ರದವಾಗಲಿ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಣ. ನಿಜ, ಸ್ವತಂತ್ರೋತ್ಸವ ಅಂತ ಹೇಳಿದಾಗ ನಮಗೆ ಶಾಲಾ ದಿನಗಳು ನೆನಪಾಗ್ತವೆ. ಮತ್ತು ಭಾಷಣ ನಿಜ, ಏನೇ ಬರಲಿ ಒಗ್ಗಟ್ಟಿರಲಿ. ಆ ಸ್ವತಂತ್ರ ಪಡೆಯುವ ಮುಂಚೆ ನಮ್ಮ ಎಲ್ಲ ಯೋಧರು ಮಹನೀಯರು ಬಲಿದಾನ ಮಾಡಿದಂಥ ಆ ದೃಶ್ಯಗಳು ಕಣ್ತುಂಬಿ ಬರುತ್ತವೆ. ನಾವು ಓದಿದ ಮೂಲಕವೋ ಅಥವಾ ಸಿನಿಮಾಗಳ ಮೂಲಕವೋ ದೃಶ್ಯಗಳ ಮೂಲಕವೋ ನಮಗೆಲ್ಲರಿಗೂ ಕೂಡ ಕಣ್ಮುಂದೆ ಬಂದೇ ಬರುತ್ತೆ. ನನಗೆ ತುಂಬ ಹೆಮ್ಮೆ ಅನಿಸೋದು ಲಕ್ಷ್ಮಿ, ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದಾಗ ಅಫ್ಕೋರ್ಸ್ ಭಾರತ ಮಾತೆ. ಈಗ ನಿಮ್ಮನ್ನು ನೋಡಿದ್ರೆ ಹಂಗೆ ಅನಿಸ್ತು ನಮಗೆ. ಇವತ್ತು ಆ ಒಂದು ವಿಶೇಷ ದಿವಸ ಅಲ್ಲ ಬಂದ್ಬಿಡುತ್ತೆ ಸ್ವತಂತ್ರ ದಿನಾಚರಣೆ ಅಂದಾಗ. ಆ ಒಂದು ನಮಗೆ ಅಂದ್ರೆ ಆ ಒಂದು ವೈಟ್ ಇನ್ಬಿಲ್ಟ್ ಅಂತ ಅನ್ಸುತ್ತೆ, ಬಂದ್ಬಿಡುತ್ತೆ. ಅದು ಒಂದು ಹೆಮ್ಮೆ. ಪ್ರೋಗ್ರಾಮ್ಡ್ ಫ್ರಮ್ ಅವರ್ ಚೈಲ್ಡ್ಹುಡ್ ಅಲ್ಲ. ನಿಮ್ಗೆ ನೆನಪಿದ್ಯಾ ಸ್ವತಂತ್ರೋತ್ಸವ? ಏನ್ ನೆನಪಿದೆ ನಿಮಗೆ? ಅಂದ್ರೆ ನಾವು ಅವಾಗ ಸ್ಕೂಲಿಗೆ ಹೋದಾಗ ಒಂದು ವೈಟ್ ಅಂಡ್ ವೈಟ್ ಅಲ್ಲಿ ಹೋಗ್ತಾ ಇದ್ವಿ. ಹೌದು, ಸಾಲಲ್ಲಿ ಹೋಗ್ತಾ ಇದ್ವಿ. ಗಾಂಧಿ ತಾತನ ಫೋಟೋ ಹಿಡ್ಕೊಂಡು ಹೋಗ್ತಿದ್ರಾ? ಹೌದು ಹೌದು. ಅದೊಂಥರ ಮೆಮರಿ ತುಂಬಾ ಚೆನ್ನಾಗಿತ್ತು. ಆ ಸ್ಕೂಲ್ ಡೇಸ್ ತುಂಬಾ ಚೆನ್ನಾಗಿರ್ತಾ ಇತ್ತು ನಮಗೆ. ಆ ಒಂದು ದಿನಗಳನ್ನ ಖಂಡಿತ ನಾವು ಏನ್ ಸ್ವೀಟ್ ಕೊಡ್ತಾ ಇದ್ರು ನಿಮಗೆ ಸ್ವಾತಂತ್ರ್ಯೋತ್ಸವ ದಿನ? ಚಾಕ್ಲೇಟ್ ಕೊಡ್ತಿದ್ರಾ? ಖಂಡಿತ ಹೌದು, ಚಾಕ್ಲೇಟ್ ಕೊಡ್ತಿದ್ರಾ? ಚಾಕ್ಲೇಟ್ ಕೊಡ್ತಾ ಇದ್ರು. ಚಿಕ್ಕಿ ಕೊಡ್ತಿದ್ರಾ? ಚಾಕ್ಲೇಟ್ ಕೊಟ್ಟು ಕೊಡ್ತಿದ್ರು. ಮುಗಿಸ್ಕೊಂಡು ಪ್ರೋಗ್ರಾಮ್ ನ ಹೋಗ್ತಾ ಇದ್ವಿ. ಒಂದು ಭಾಷಣಗಳನ್ನ ಕೇಳ್ತಾ ಇದ್ವಿ. ತುಂಬಾ ಚೆನ್ನಾಗಿರ್ತಾ ಇತ್ತು. ಆ ಒಂದು ಶಾಲೆಯ ದಿನಗಳು ಏನಿದೆ ಆ ದಿನಗಳು ತುಂಬಾ ಚೆನ್ನಾಗಿರ್ತಾ ಇತ್ತು. ಮಿಸ್ ಮಾಡ್ಕೊಳ್ತಾ ಇದೀವಿ ಅದನ್ನ ಖಂಡಿತ. ಅಂದ್ರೆ ಅದು ಮಿಸ್ ಮಾಡ್ಕೊಳ್ಳೋದ್ರಲ್ಲೂ ಒಂದು ಚಂದ ಇದೆ. ಆಗ ನಮ್ಗೆ ಅದರ ಮಹತ್ವ ಗೊತ್ತಾಗ್ತಿರಲ್ಲ. ಈಗ ಎಲ್ಲ ಗೊತ್ತಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂದಿನ ಒಂದು ವಾಸ್ತವತೆ, ನಾವು ಹೌದು ಆ ಸಂಭ್ರಮದ ಕ್ಷಣಗಳನ್ನು, ಆಮೇಲೆ ಈಗ ಸೌಲಭ್ಯಗಳು ಜಾಸ್ತಿ ಆದಾಗ ನಮಗೆ ಅದರ ಮಹತ್ವ ಗೊತ್ತಾಗಲ್ಲ. ಸ್ವಾತಂತ್ರ್ಯದ ಮಹತ್ವ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮಗೆ ಬಂಧನದ ಅರಿವಿರಬೇಕಾಗತ್ತೆ ಅಲ್ವಾ? ಬಂಧನದ ಅರಿವಿದ್ದವರಿಗೆ ಮಾತ್ರ ಸ್ವಾತಂತ್ರ್ಯದ ಅನುಭವ ಆಗುತ್ತೆ. ಬಡತನದ ಅರಿವಿದ್ದಾಗ ಮಾತ್ರ, ಅಥವಾ ದುಡ್ಡಿನ ಮೌಲ್ಯ ಗೊತ್ತಾಗಬೇಕು ಅಂತ ಹೇಳಿದಾಗ ಆ ಕಷ್ಟದ ಜೀವನ ಗೊತ್ತಾಗಬೇಕಾಗತ್ತೆ ಅಂತ ಹೇಗೆ ದೊಡ್ಡವರು ಹೇಳ್ತಾರೋ ಅದೇ ರೀತಿ ಇವತ್ತಿನ ಜೆನ್ಜಿ ಪೀಳಿಗೆ ಅಂತ ಇರಬಹುದು ಅಲ್ವಾ? ನಾವೆಲ್ಲರೂ ಕೂಡ ಇವತ್ತು ಹೇಗೆ ನಮಗೆ ನಮ್ಮ ಹಕ್ಕು ನಮಗೆ ಬೇಕು ಅಂತ ಹೇಳ್ತೀವಿ, ಆದರೆ ನಮ್ಮ ಕರ್ತವ್ಯದ ಬಗ್ಗೆ ಕೂಡ ನಮಗೆ ಗಮನ ಇರಬೇಕಾಗತ್ತೆ. ಈಗ ನಮಗೆ ಧ್ವಜದ ಬಗ್ಗೆ ಅಲ್ವಾ? ಈಗ ನನಗೆ ನೆನಪಾಗತ್ತೆ ನಮ್ಮ ಈ ಧಾರವಾಡದ ಗರಗ ಮತ್ತು ಬಾಗಲಕೋಟೆಯ ತುಳಸಿಗಿರಿ, ಅಲ್ಲೆಲ್ಲ ನಮ್ಮ ದೇಶದ ನಮ್ಮ ಬಾವುಟ ಧ್ವಜ, ತ್ರಿವರ್ಣ ಧ್ವಜ, ಆ ಖಾದಿ ಬಟ್ಟೆ, ಆ ಕೈಮಗ್ಗಕ್ಕೆ ಬೇಕಾದಂಥ ವಿಶೇಷವಾದ ಬಟ್ಟೆ ತಯಾರಾಗೋದು ಎಲ್ಲಿ ಗೊತ್ತೇನೋ? ಧಾರವಾಡದ ಗರಗ ಮತ್ತು ಬಾಗಲಕೋಟೆಯ ತುಳಸಿಗಿರಿ ಜಾಗದಲ್ಲಿ, ಆ ಊರುಗಳಲ್ಲಿ. ಮತ್ತು ಹುಬ್ಬಳ್ಳಿಯ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಧಿಕೃತವಾಗಿ BIS-ನಿಂದ ಮಾನ್ಯತೆ ಪಡೆದಂಥ ಒಂದು ಕೇಂದ್ರ, ಅದು ಹುಬ್ಬಳ್ಳಿಯಲ್ಲಿರುವಂಥದ್ದು ಖಾದಿ ಗ್ರಾಮೋದ್ಯೋಗ ಕೇಂದ್ರದಲ್ಲಿ. ಅಂದರೆ ಇಷ್ಟೆಲ್ಲ ಹೆಮ್ಮೆ, ಹಿರಿಮೆ, ಗರಿಮೆಗಳೆಲ್ಲ ಇದ್ದಾವೆ. ನಮ್ಮ ದೇಶದ ತ್ರಿವರ್ಣ ಧ್ವಜ ನಮ್ಮ ನಾಡಲ್ಲಿ, ನಮ್ಮ ರಾಜ್ಯದಲ್ಲಿ ಆಗತ್ತೆ ಅಂತ ಹೇಳಿದಾಗ ಒಂದು ಖುಷಿ ಸಮಾಚಾರ ಅದನ್ಸುತ್ತೆ. ಆಮೇಲೆ ನಮಗೀಗ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು,
ಮೈಲಾರ್ ಮಹದೇವಪ್ಪ ಅಂತೇಳಿ, ಅವರು ಹಾವೇರಿ ಜಿಲ್ಲೆಯವರು, ಹಾಗಾಗಿ ನನಗೆ ಅದರ ನೆನಪಿದೆ. ಅವರೆಲ್ಲ ತ್ಯಾಗ ಬಲಿದಾನ ಮಾಡಿದಂಥವ್ರು. ಆಮೇಲೆ ಶಿಕಾರಿಪುರದ ಈಸೂರು ಗೊತ್ತಾ, ಏಸೂರು ಕೊಟ್ಟೆವು ಆದರೆ ಈಸೂರು ಬಿಡೆವು ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ವಾತಂತ್ರ್ಯ ಅಂದರೆ ಅವರದೇ ಆದಂಥ ಒಂದಿಷ್ಟು ನಿಯಮಗಳನ್ನು ಹಾಕ್ಕೊಂಡು ಬ್ರಿಟಿಷರ ಆ ದಬ್ಬಾಳಿಕೆಯನ್ನು ಮೆಟ್ಟಿ ನಿಂತಹ ಒಂದು ಊರು ಅದು ಈಸೂರು. ಹಾಗೆ ನಮಗೆಲ್ಲ ಅದೆಲ್ಲ ಸ್ಫೂರ್ತಿಯ ನೆನಪುಗಳು, ಸ್ಫೂರ್ತಿಯ ಚಿಲುಮೆಗಳು ಅಂತ ನಾನು ಭಾವಿಸ್ತೇನೆ. ಖಂಡಿತ. ಆಮೇಲೆ ಕಿತ್ತೂರಾಣಿ ಅದೆಲ್ಲವೂ ನಮಗೆ ಏನು ಫ್ಯಾನ್ಸಿ ಡ್ರೆಸ್, ಛದ್ಮವೇಷ ಸ್ಪರ್ಧೆ ಅದೆಲ್ಲವೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಜೊತೆಗೆ ನಾವು ಇಲ್ಲಿ ಒಂದು ನೆನಪು ಮಾಡ್ಕೊಳ್ಳುವಂಥದ್ದು ಏನಂದ್ರೆ, ಮೈಕ್ ಆನ್ ಇದೆಯಾ? ಎಸ್, ಒಂದು ಸ್ವಲ್ಪ ಹೇಳಿ ಲಕ್ಷ್ಮಿ. ಅಂದ್ರೆ ನಾವು ನೆನಪು ಮಾಡ್ಕೊಳ್ಳೋ ಅಂದ್ರೆ ಏನೀಗ ನಾವು ಎಷ್ಟು ಗೌರವದಿಂದ ಧ್ವಜವನ್ನ ಹಾರಿಸ್ತೀವೋ ಅಷ್ಟೇ ಗೌರವದಿಂದ ಅದನ್ನ ಮತ್ತೆ ಎತ್ತಿಡುವಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಯಾಕಂದ್ರೆ ನಾವು ಇತ್ತೀಚೆಗೆ ತುಂಬಾ ಗಮನಿಸ್ತಾ ಇರ್ತೀವಿ, ತಿರಂಗ ಅಂತೀವಿ, ನಾವು ಅದನ್ನ ಎಷ್ಟು ಗೌರವದಿಂದ ಧ್ವಜಾರೋಹಣವನ್ನ ಮಾಡ್ತೀವೋ ಅಷ್ಟೇ ಜೋಪಾನವಾಗಿ ಅದನ್ನ ಮತ್ತೆ ಎತ್ತಿಡುವಂತಹ ಕೆಲಸ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಆಗಿರುತ್ತೆ. ಯಾಕಂದ್ರೆ ನಾವು ಗಮನಿಸಿರ್ತೀವಿ ಅದನ್ನ ಆ ಒಂದು ಇವತ್ತಿನ ದಿನದ ಮಟ್ಟಿಗೆ ಮಾತ್ರ ಹಾರಿಸಿ ಮತ್ತೆ ಅದನ್ನೆಲ್ಲೋ ಬಿಸಾಡುವಂತಹ ಕೆಲಸಗಳಾಗತ್ತೆ. ಆದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಅದನ್ನ ಕಾಪಾಡುವಂತಹ ಒಂದು ಕರ್ತವ್ಯ ನಮ್ಮದಾಗಿರುತ್ತೆ. ಹಾಗಾಗಿ ಅದನ್ನ ನಾವು ಎಷ್ಟು ಗೌರವದಿಂದ ಹಾರಿಸ್ತೀವೋ ಅಷ್ಟು ಗೌರವದಿಂದ ಎತ್ತಿಡುವಂತಹ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. Yes, absolutely, you are right, and thanks for reminding that. Yes.